ಗಂಟಾಗಿತ್ತು. ಆದಮೇಲೆ ಆಪ್ರೇಷನ್ ಆಯಿತು. ಫಸ್ಟ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಈಗ ತಿಂಗಳಿಂದ ಕ್ರಿಟಿಕಲ್ ರೇಡಿಯೇಷನ್ನು ಮಾಡಿಸಿದ್ವಿ. ಈಗ 4 ಸ್ಟೇಜಲ್ಲಿ ಇದೆ. ಓಡಾಡಲ್ಲ, ಸುಸ್ತಿದೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನನ್ನ ಜೊತೆ ಪೇಷಂಟ್ ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಯ್ತು, ಜೊತೆಗೆ ಸದ್ಯಕ್ಕೆ ಪೇಷಂಟ್ ಕಂಡೀಷನ್ ಯಾವ ರೀತಿ ಇದೆ ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರು ಅಂತ. ಎಲ್ಲಿಂದ ಬಂದಿರೋದು? ನಾವು ವಿಜಯನಗರ ಡಿಸ್ಟಿಕ್ ಅರ್ಮಳಿ ತಾಲೂಕು. ಸರ್, ಪೇಷಂಟ್ ಹೆಸರು ಮತ್ತೆ ಅವ್ರ ವಯಸ್ಸು? ಪೇಷಂಟ್ ಹೆಸರು ತುಳಸಮ್ಮ, ವಯಸ್ಸು 47. ನಿಮ್ಗೆ ಏನಾಗ್ತಾರೆ? ಅಕ್ಕ. ಸರ್, ಫಸ್ಟ್ ಟೈಮ್ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದ್ದು ಯಾವಾಗ? ಈಗ 2 years. ಏನ್ ಕ್ಯಾನ್ಸರ್ ಅಂತ ಹೇಳಿದ್ರು? ಬ್ರೆಸ್ಟ್ ಕ್ಯಾನ್ಸರ್. ಅದಕ್ಕಿಂತ ಮುಂಚೆ ಏನಾದ್ರು ನೋವು ಅಂತಿದ್ರ ಅಥವಾ ಏನಾದ್ರು ಗಂಟಾಗಿತ್ತಾ? ಹೇಗೆ? ಗಂಟಾಗಿತ್ತು. ಆದ್ಮೇಲೆ ಆಪರೇಷನ್ ಆಯಿತು. ಮತ್ತೆ 9 ತಿಂಗಳು ಹುಷಾರಾಗಿದ್ರು. ಆಮೇಲೆ ತಲೆನೋವು ಬಂದ್ಬಿಟ್ಟು ಹಾಸ್ಪಿಟ್ಲಲ್ಲಿ ಕಿಮೊಥೆರಪಿ, ರೇಡಿಯೇಷನ್ ಮಾಡಿಸಿದ್ವಿ. ಈಗ 4 ಸ್ಟೇಜಲ್ಲಿ ಇದೆ. ಸೊ 2 ವರ್ಷದಿಂದ ಕೂಡ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರ ಅವ್ರಿಗೆ? ಹೌದು, ಕಂಟಿನ್ಯೂ ಈಗ 2 ವರ್ಷದಿಂದ ಟ್ರೀಟ್ಮೆಂಟ್ ನಡೀತಾನೆ ಇದೆ. ಸೊ ಅವಾಗ ಟ್ರೀಟ್ಮೆಂಟ್ ಹೇಗೆ ತಗೊಂಡ್, ಅಂದ್ರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರು ಅವರು? ಹೇಗಿದ್ರು? ಫಸ್ಟ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರು. ಈಗ ತಿಂಗಳಿಂದ ಕ್ರಿಟಿಕಲ್. ಅಂದ್ರೆ ಹೇಗಿದ್ದಾರೆ ಇವಾಗ ಸೀರಿಯಸ್ ಇದ್ದಾರೆ. ಅಂದ್ರೆ ಊಟ ಮಾಡಕ್ ಕಷ್ಟ ಆಗತ್ತಾ? ಓಡಾಡ್ತಾರ? ಓಡಾಡಲ್ಲ, ಸುಸ್ತಿದೆ. ಅದಕ್ಕಿಂತ ಮುಂಚೆ ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು? ಊಟ ಮಾಡ್ತಾ ಇದ್ರು. ಸರ್, 9 ತಿಂಗಳು ಚೆನ್ನಾಗಿದ್ರು ಅಂತ ಹೇಳಿದ್ರಿ. ಸೊ ಅವಾಗ್ಲೂ ಕೂಡ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರ? ಹೌದು, ಕೊಡಿಸ್ತಾ ಇದ್ರು. ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರು ಟ್ರೀಟ್ಮೆಂಟ್ಗೆ? ಹೌದು. ಓಕೆ, ಇವಾಗ ಜಾಸ್ತಿ ಆದ್ಮೇಲೆ ಬೇರೆ ಎಲ್ಲಿ ತೋರಿಸಿದ್ರಿ? ಇವಾಗ ಮಂಗಳೂರಲ್ಲಿ ಹಾಸ್ಪಿಟಲ್ ಅಲ್ಲಿ. ಅಲ್ಲೇ ತೋರಿಸ್ತಾ ಇದ್ರ? ಓಕೆ, ಇವಾಗ ಮತ್ತೆ ಬೇರೆ ಏನಾದ್ರು ಅಂಡರ್ ಮೆಡಿಸಿನ್ ಅಲ್ಲಿ ಇದ್ದಾರೆ, ಏನಾದ್ರು ಟ್ರೀಟ್ಮೆಂಟ್ ತಗೊಂತಾ ಇದಾರೆ ಇವಾಗ? ಮೆಡಿಸಿನ್ ಅಲ್ಲಿ ಇದ್ದಾರೆ. ಸರ್, ಈ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮ್ಗೆ? ಈ ಹಾಸ್ಪಿಟಲ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಬಂದಿರು. ಓಕೆ, ಇಲ್ಲಿ ಬಂದು ಡಾಕ್ಟರ್ ಜೊತೆ ಮಾತಾಡಿದ್ರಿ, ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ. ನೋಡೋಣ, 1 ತಿಂಗಳು ಆ ಮೆಡಿಸಿನ್ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅದ್ರ ಮೇಲೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ದಾರೆ. ಓಕೆ ಸರ್, ಆದಷ್ಟು ಬೇಗ ಅವರು ಗುಣಮುಖರಾಗ್ಲಿ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.